ನನ್ನ ಮಗು ಎಲ್ಲಿ ಹೋಯ್ತು? ಬೆಳಿಗ್ಗೆಯಿಂದ ಒಂದು ದೊಡ್ಡ ಹಾಲು ಕುಡ್ದಿಲ್ಲ. ಮಗುನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಫೋನ್ ಬಂದಿರೋದು. ಯಾರು ಫೋನ್ ಮಾಡಿಲ್ಲ. ಎಲ್ಲಿ ಹೋದ್ಲು ಪುಟ್ಟಿ? ನನ್ನ ಮಗುಗೇನಾದ್ರೂ ಆದ್ರೆ ನಾನು ಮಾತ್ರ ಜೀವ ಸಹಿತ ಉಳಿಯಲ್ಲ. ಯಾಕಮ್ಮ ಹಾಗೆ ಮಾತಾಡ್ತೀರಾ? ಪುಟ್ಟಿಗೆ ಏನೂ ಆಗಿರೋದಿಲ್ಲ, ನೀವು ಯೋಚನೆ ಮಾಡಬೇಡಿ. ಅಮ್ಮ, ಪುಟ್ಟಿಗೆ ಏನು ಆಗಿರಲ್ಲ, ಸಮಾಧಾನ ಮಾಡ್ಕೊ. ಇಷ್ಟೆಲ್ಲ ಆದ್ಮೇಲೆ ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ಕಳೆದು ಹೋಗಿರೋದು ನನ್ನ ಮಗು. ಬೆಳಿಗ್ಗೆಯಿಂದ ಮಗು ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದಾಳೋ, ಏನಾಗಿದ್ದಾಳೋ? ನನಗೂ ಒಂದೊಂದು ಕ್ಷಣಕ್ಕೂ ಭಯ ಜಾಸ್ತಿ ಆಗ್ತಾ ಇದೆ ಕಣೋ. ಹೊರಗೆ ಹೋಗಿದ್ದಾಳೆ, ಬರ್ತಾಳೆ ಅನ್ನೋಕೆ ಇನ್ನು ದೊಡ್ಡವಳೇನೋ ಅವಳು, ಇನ್ನು ಮಗು ಕಣೋ. ಹೇಳಿ ಗಣೇಶ್. ಹೌದಾ, ಡೀಟೇಲ್ಸ್ನ ಗ್ರೂಪಲ್ಲಿ ಶೇರ್ ಮಾಡಿದ್ದು ಒಳ್ಳೇದಾಯ್ತು. ನಿಮ್ಗೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡಿ. ಅದು ಯಾರು ಎತ್ಕೊಂಡು ಹೋಗಿದಾರೋ ಏನೋ ಅವಳನ್ನ. ಒಟ್ಟಿನಲ್ಲಿ ಅವಳು ವಾಪಸ್ ಸಿಕ್ಕಿದ್ರೆ ಸಾಕು, ಅವ್ರು ಹೇಗಾದರೂ ಹಾಳಾಗೋಗ್ಲಿ. ಸರಿ ಗಣೇಶ್, ಥ್ಯಾಂಕ್ ಯು ಸೋ ಮಚ್. ಲಕ್ಕಿ ಅವರೇ, RJ ಜಾನು ಫ್ಯಾನ್ಸ್ ಅಸೋಸಿಯೇಷನಲ್ಲಿ ಗಣೇಶ್ ಅಂತ ಒಬ್ಬರಿದ್ದಾರೆ. ಪುಟ್ಟಿ ಕಳೆದು ಹೋಗಿದ್ದಾಳೆ ಅಂತ ಡೀಟೇಲ್ ಶೇರ್ ಮಾಡಿದ್ದಾರೆ ವಾಟ್ಸ್ಆ್ಯಪ್ ಗ್ರೂಪಲ್ಲೆಲ್ಲ. ಎಲ್ರಿಗೂ ಅದು ತಲುಪಿರುತ್ತೆ ಇವಾಗ. ಪುಟ್ಟಿ ಕಳೆದು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಅವಳನ್ನ ನಾವೆಲ್ಲರೂ ಸೇರಿ ಹುಡುಕ್ತೀವಿ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಇಷ್ಟೊತ್ತಾದ್ರೂ ಪುಟ್ಟಿ ಸುಳುವೇ ಇಲ್ಲ. ಎಲ್ಲಿ ಹೋಗಿದ್ಯೋ ಮಗು? ಗೀತಾ, ನೋಡಿ ಹೇಗಾಗಿದ್ದಾಳಂತ. ಏನಾರು ಕುಡಿಯೋಕೆ ತಿನ್ನೋಕೆ ಏನಾರು ಕೊಡ್ರಿ. ಅವ್ರು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ. ಅಮ್ಮ, ನಿಮ್ಗೇನಾದರೂ ತಂದ್ಕೊಡ್ಲಾ? ನನಗೇನು ಬೇಡ. ನನ್ನ ಮಗು ಸಿಕ್ಕಿದೆ ಅನ್ನೋ ಸುದ್ದಿ ಬೇಕು ಅಷ್ಟೇ. ಹಾಗಂತ ನೀವೀಗ ಸುಮ್ಮನೆ ಇದ್ರೆ ಏನು ತಿಂದೆ ನಿಮಗೆ ಸುಸ್ತಾಗಲ್ವಾ? ಅಮ್ಮ, ಜ್ಯೂಸ್ ಆದ್ರೂ ಕುಡೀರಿ, ತಗೊಳ್ಳಿ. ನನಗೆ ಬೇಡ. ನನಗೆ ನನ್ನ ಮಗು ಬೇಕು ಅಷ್ಟೆ. ಲಕ್ಕಿ, ಜಾನು ನೋಡ್ಕೋ. ಲಕ್ಕಿ, ಜಾನು ನೋಡ್ಕೋ. ನನ್ನ ಜಾನು ಬೇಕು. ಜಾನು ಬೇಕು. ಅಮ್ಮ, 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 ಏನಾಯ್ತು ನೋಡು. ಅಮ್ಮ, 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 ಅವ್ರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತಿದ್ದಾರೆ, ಅದಕ್ಕೆ ಈಗ ಆಗಿರ್ಬೇಕು. ಅಲ್ಲ ಜಲ್ಜಕ್ಕ, ಏನಾದರೂ ಹೇಳಿದ್ರೆ ಯಾರಿಗಾದ್ರೂ ಸರಿಯಾಗಿ ತಿಳ್ಕೊಂಡು ಹೇಳ್ಬೇಕಲ್ವಾ? ಏನೇ ಇವತ್ತು ಜಾಸ್ತಿ ಮಾತಾಡ್ತಿದ್ಯಾ? ಮತ್ತೆ ಇನ್ ಹೇಗ್ ಮಾತಾಡ್ಬೇಕು? ಅಲ್ಲ, ನಿಮ್ಗೆ ಯಾರು ಹೇಳಿದ್ದು ನಮ್ ಗೀತಾ ಜಾನು ನೆತ್ಕೊಂಡ್ ಬಂದಿದ್ದಾಳೆ ಅಂತ? ಯಾರು ಯಾಕೆ ಹೇಳ್ಬೇಕು? ನಾನೇ ನೋಡಿದ್ನಲ್ಲ. ಏನ್ ನೋಡೋದು ನೀವು? ಸ್ವಲ್ಪ ಸೋಡಾ ಬುಡ್ಡಿ ಹಾಕೊಂಡು ಕರೆಕ್ಟಾಗಿ ನೋಡೋದು ಕಲ್ತ್ಕೊಳ್ಳಿ. ಅಲ್ಲ, ಅವಳು ಯಾರ್ದೋ ಮಗುನ್ ತಗೊಂಬಂದ್ರೆ ಅವಳು ಜಾನು ಆಗ್ಬಿಡ್ತಾಳಾ? ಹೌದೇನೆ, ಮತ್ತೆ ಆ ಮಗು ಯಾವ್ದೇ? ಆ ಮೂಲೆ ಮನೆ ಅಂಜಲಿದು. ಅವಳು ತವ್ರ ಮನೆಗೆ ಅಂತ ಬಂದಿದ್ದಾಳೆ. ನನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸಿ ನಮ್ಮ ಮನೆಗೆ ಬಂದ್ಲು ಮಗುನ್ ಎತ್ಕೊಂಡು. ನಮ್ ಗೀತಾ ಆ ಮಗುನ್ ಎತ್ಕೊಂಡು ಮುದ್ದಾಡ್ತಾ ಇದ್ಲು. ನೀವ್ ಅದನ್ನ ನೋಡಿದ್ರಿ, ಅಲ್ಲಿಗೆ ಮುಗೀತು. ಜಾನು ಅಂತ ಡಿಸೈಡ್ ಆಗ್ಬಿಟ್ರಿ. ನಿಮ್ಗೆ ಆ ಮಗು ಯಾರು ಅಂತ ತಿಳ್ಕೊಳ್ಳೋ ಅಂತ ಪರಿಜ್ಞಾನ ಇರೋದಿಲ್ಲ.
ಅಲ್ಲಿಗೆ ಫೋನ್ ಮಾಡಿ ಶಂಕ ಓದಕ್ ಬಂದ್ರೆ ಚೆನ್ನಾಗಿ ಬರುತ್ತೆ ಅಲ್ವಾ? ಅಯ್ಯೋ ಇದೊಳ್ಳೆ ಕತೆ ಆಯ್ತು ಕಣೆ. ಅವರೆಲ್ಲ ಅಲ್ಲಿ ಮಗು ಇಲ್ಲ ಅಂತ ಗಾಬರಿ ಆಗಿದ್ರು. ನಾನು ಇಲ್ಲಿ ಬಂದು ನೋಡಿದಾಗ ಗೀತನ್ ಕೈಲಿ ಮಗು ಇತ್ತು. ಜಾನುನೇ ಅನ್ಕೊಂಡು ಹೇಳದ್ನಪ್ಪ. ಅದ್ರಲ್ಲೇನೇ ತಪ್ಪಿದೆ? ನೀನ್ ಯಾಕೆ ಹೀಗಾಡ್ತಿದ್ಯಾ? ಇನ್ ಹೇಗಾಡ್ಬೇಕಾಗಿತ್ತು? ನೀವು ಮಾಡೋದು ಎಂತ ಕೆಲಸ ಅಂತ ಗೊತ್ತಾ ನಿಮ್ಗೆ? ಅತ್ತೆ ಸೊಸೆ ಫೋನಲ್ಲೇ ಜಗಳ ಮಾಡ್ತಿದ್ದಾರೆ. ಈ ಡ್ರಿಪ್ ಖಾಲಿ ಆದರೆ ಇನ್ನು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡಿ ನೋಡಿ ಇನ್ನೊಂದು ಹಾಕಿ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ? ತುಂಬ ವೀಕ್ ಆಗಿದ್ದಾರೆ. ಲೋ ಬಿ ಪಿ ಕೂಡ ರೆಕಾರ್ಡ್ ಆಗಿದೆ. ಬೆಳಗ್ಗೆಯಿಂದ ಅವ್ರು ಏನೂ ತಿಂದಿಲ್ಲ. ಜೊತೆಗೆ ಸ್ಟ್ರೆಸ್ ಕೂಡ ಇದೆ. ದಟ್ಸ್ ನಾಟ್ ಎ ಗುಡ್ ಅಟ್ ಆಲ್. ಅವರಿಗೆ ಡ್ರಿಪ್ಸ್ ಹಾಕಿದ್ದೀವಿ, ಸ್ವಲ್ಪ ಎನರ್ಜಿ ಬರುತ್ತೆ. ಬಟ್ ಸ್ಟಿಲ್ ಅವರಿಗೆ ರೆಸ್ಟ್ ತುಂಬ ಅಗತ್ಯ ಇದೆ. ಅದರ್ವೈಸ್ ನೋ ಪ್ರಾಬ್ಲಮ್. ಮೇಡಮ್, ಅವ್ರನ್ನ ನೋಡ್ಬೋದಾ ಇವಾಗ? ಹಾಂ, ನೋಡ್ಬೋದು. ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಹೊಟ್ಟೆ ಇಲ್ಲದೆ ಇರೋದ್ರಿಂದ ಅಮ್ಮಂಗೂ ಹೀಗಾಗಿದೆ. ಹುಟ್ಟಿಯೊಬ್ಳು ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ಲಕ್ಕಿಯವರೇ, ಯೋಚನೆ ಮಾಡಬೇಡಿ. ಹೇಳಿದಷ್ಟು ಈಸಿನ ಅಂಕಿತ. ಹುಟ್ಟಿ ಸಿಗ್ಬೇಕಲ್ವಾ? ನಂಬಿಕೆ ಇಟ್ಕೋಬೇಕು ಲಕ್ಕಿಯವರೇ. ನಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾವು ಸುಮ್ಮನೆ ಕೂತಿದ್ರು ಒಂದೊಂದ್ಸಲ ಪವಾಡ್ಗಳು ನಡೆಯತ್ತಂತೆ. ನನಗೆ ಯಾಕೋ ಪುಟ್ಟಿ ಸಿಕ್ಕೇ ಸಿಗ್ತಾಳೆ ಅಂತ ಬಲವಾದ ನಂಬಿಕೆ ಇದೆ. ಹುಟ್ಟಿ ಸಿಗೋದು ತುಂಬ ಇಂಪಾರ್ಟೆಂಟ್ ಗೀತ. ಇಲ್ಲಾಂದರೆ ಅಮ್ಮ ಹೀಗೆ ಕೊರಗ್ತಾ ಇರ್ತಾರೆ. ಆ ರೀತಿ ಏನೂ ಆಗಲ್ಲ ಲಕ್ಕಿಯವರೇ, ಎಲ್ಲ ಒಳ್ಳೇದೇ ಆಗುತ್ತೆ. ನೋಡಿ, ಫೋನ್ ರಿಂಗ್ ಆಯಿತು ನಾನು ಹಾಗೆ ಹೇಳಿದ ತಕ್ಷಣ. ಹಾಗಾದರೆ ಅದು ನಿಜಾನೇ? ಇದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಹಲೋ, ನೀವು ಈ ಕೂಡಲೇ ಸ್ಟೇಷನ್ಗೆ ಬನ್ನಿ. ಪೊಲೀಸ್ ಸ್ಟೇಷನಾ? ಹೇಳಿ ಸರ್. ಬನ್ನಿ, ವಿಷಯ ಇದೆ, ಇಲ್ಲೇ ಮಾತಾಡೋಣ. ಯಾಕೆ ಸರ್, ಏನಾಯ್ತು? ನೀವು ಇಲ್ಲಿ ಬಂದರೆ ಒಳ್ಳೆಯದು. ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ ಅದು. ಆಯಿತು ಸರ್, ಈಗಲೇ ಬರ್ತೀನಿ. ಸರಿ, ಬೇಗ ಬನ್ನಿ. ಏನಾಯ್ತಂತೆ ಲಕ್ಕಿಯವರೇ? ಏನು ಹೇಳಿದ್ರು ಅವರು? ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಈಗಲೇ ಹೋಗಬೇಕು. ವಿಷಯ ಏನು ಅಂತ ಹೇಳಲಿಲ್ವಾ? ಯಾಕೆ ಏನು ಅಂತ ಏನು ಹೇಳಿಲ್ಲ. ಬಾ ಅಂತ ಹೇಳಿದ್ದಾರೆ. ಒಳ್ಳೇದೋ ಕೆಟ್ಟದೋ ಏನೂ ಗೊತ್ತಿಲ್ಲ. ಯಾಕೆ ನೀವಾಗ ಕೆಟ್ಟದ್ದೇ ಅಂತ ಅನ್ಕೋತೀರಾ? ಒಳ್ಳೆ ವಿಷಯ ಆಗಿದೆ, ಫೋನಲ್ಲಿ ಹೇಳ್ತಾ ಇರ್ಲಿಲ್ವಾ? ಮಗುನ ಎತ್ಕೊಂಡು ಹೋದವರು ಒಂದು ಫೋನು ಮಾಡಿಲ್ಲ. ಅಟ್ಲೀಸ್ಟ್ ಏನು ಬೇಕು ಅಂತಲೂ ಹೇಳಬೇಕಲ್ವಾ? ಅದನ್ನು ಹೇಳ್ತಾ ಇಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಸುಮ್ಮನೆ ಏನೇನೋ ತೀರ್ಮಾನಕ್ಕೆ ಬರಬೇಡಿ. ಅಲ್ಲಿ ಹೋಗಿ ನೋಡೋಣ ಏನಾಗಿದೆ ಅಂತ. ಓಕೆ, ನಾನು ಬರ್ತೀನಿ, ಬಾ. ಪಿಂಕಿ ಮಾವ, ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ಬಿಡ್ತೀವಿ. ಅಮ್ಮನಿಗೆ ವಿಷಯ ಹೇಳಕ್ಕೆ ಹೋಗಬೇಡಿ. ಹುಷಾರು. ಇತ್ತೀಚೆಗೆ ಸುಮತಿ ಅಕ್ಕಂಗೆ ನಮ್ಗೆ ಈತನ ಕಂಡ್ರೆ ಆಗ್ತಾ ಇಲ್ಲ. ಈಗ ಇದು ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ. ಅಯ್ಯೋ ಹೌದೇನೆ ಮಂಗ್ಲ, ಇಷ್ಟೆಲ್ಲ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಏನೋ ಅವ್ರು ಸ್ವಲ್ಪ ಗಾಬರಿ ಆಗಿದ್ದಾರೆ, ಸಮಾಧಾನವಾಗಿರ್ಲಿ ಅಂತ ಹೇಳಿದ್ನಪ್ಪ. ಸುಳ್ಳು ಸಮಾಧಾನ ಎಷ್ಟೊತ್ತಿರುತ್ತೆ? ಅವ್ರ ಸಮಾಧಾನದಿಂದ ಇರೋ ಅಷ್ಟೊತ್ತಲ್ಲಿ ಮಗುನಾದ್ರೂ ಹುಡುಕ್ತಾ ಇದ್ರು. ನಿಮ್ಗೆ ಅಷ್ಟಾದ್ರೂ ಪರಿಜ್ಞಾನ ಬೇಡವಾ? ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಅಂತ ನನಗೆ ಗೊತ್ತಿರಲಿಲ್ಲ.
ಅಯ್ಯೋ ಆಯ್ತು ಬಿಡೆ ಮಂಗ್ಲ, ಎಷ್ಟು ಮಾತಾಡ್ತೀಯಾ? ಇನ್ನೊಂದ್ಸಲ ಹಾಗೆಲ್ಲ ಮಾಡಲ್ಲ. ಮಾಡಲ್ಲ ಅಂತ ಬರೀ ಬಾಯಿ ಮಾತು ಹೇಳಿದ್ರೆ ಆಗಲ್ಲ, ನಡ್ಕೊಂಡು ತೋರಿಸಿ ಆಗ ನಂಬ್ತೀನಿ. ಕಂಡಿದ್ದು ಕೇಳಿದ್ದು ಎಲ್ಲ ನೀವ್ ಅನ್ಕೊಂಡ ಹಾಗೆ ಇರಲ್ಲ. ನಿಜ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡಿ, ಗೊತ್ತಾಯ್ತಾ? ಇದನ್ನ ಹೇಳ್ಬಿಟ್ಟು ಹೋಗಕ್ಕೆ ಅಂತಾನೆ ಬಂದೆ. ನಾನು ಬರ್ತೀನಿ, ಹೇಳಿದ್ ನೆನ್ಪಿರ್ಲಿ. ಆಯ್ತಮ್ಮ ತಾಯಿ. ಹಬ್ಬ ಬಾಯ ಬೊಂಬಾಯ ಇವಳ್ದು, ಎಷ್ಟು ಮಾತಾಡ್ತಾಳೆ. ಆದ್ರೂ ಒಳ್ಳೆ ಸುದ್ದಿ ಹೇಳಿದ್ಲು, ಅತ್ತೆ ಸೊಸೆ ಮಧ್ಯೆ ಜಗಳ ಆಗ್ತಿದೆ ಅಂತ. ಅದು ನನಗೆ ಖುಷಿ ಆಯ್ತಪ್ಪ. ಅಕಸ್ಮಾತ್ ಗೀತಾ ಕೈಯಲ್ಲಿ ಇದ್ದಿದ್ದು ಜಾನು ಅಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಜಾನು ಅಂತಾನೆ ಹೇಳ್ತಾ ಇದ್ದಿದ್ದು. ಸರ್, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ, ಏನು ವಿಷಯ? ಸರ್, ಪುಟ್ಟಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಪುಟ್ಟಿ ಸಿಕ್ಕದ್ಲಾ? ಸರೋಜಮ್ಮ, ಇದು ನಿಮ್ದೇ ಮಗು ತಾನೆ? ಹೌದು ಸರ್. ಏನ್ ಸರ್, ಪಾಪು ಸಿಕ್ಕಿದೆ ಅಂತ ಫೋನಲ್ಲಿ ಹೇಳ್ಬೋದಿತ್ತಲ್ವಾ? ಎಂತ ಶಾಕ್ ಕೊಟ್ರಿ ನೀವು. ನಾವೇನೇನೋ ಅಂದ್ಕೊಬಿಟ್ಟಿದ್ದು. ಯಾಕೆ ಕೆಟ್ಟದಾಗ ಯೋಚನೆ ಮಾಡ್ತೀರಾ? ಪೊಲೀಸರು ಸರಿಯಾಗಿ ಕೆಲಸ ಮಾಡಲ್ಲ ಅನ್ಕೊಂಡಿದ್ದೀರಾ? ಇವಳನ್ನ ಯಾರು ಸರ್ ಕರ್ಕೊಂಡು ಹೋಗಿದ್ದು? ಏನ್ ಬೇಕಂತ ಅವ್ರಿಗೆ? ಇಲ್ಲಿ ನಿಂತಿದ್ದಾಳಲ್ಲ ಇವಳೆ. ಮಾಡಿರೋ ಅಡ್ಗೆನೆ ತಿನ್ನೋಕಾಗ್ತಿಲ್ಲ, ತಗೊಂಡೋಗಿ ಆಚೆ ಸುರಿಬೇಕು. ಯಾಕೇನಾಯ್ತು? ಈಗ ಮಾಡೋದು 10 ವರ್ಷದಿಂದ ಅಡುಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ? ನಮ್ಗೇನು ಅಡುಗೆ ಬರಲ್ಲ ಅಂತ ನಿಮ್ಮನ್ನು ಕರ್ಸ್ಕೊಂಡಿಲ್ಲ, ನಮಗೂ ಒಂಚೂರು ಆರಾಮಾಗ್ಲಿ ಅಂತ ಕರ್ಸ್ಕೊಂಡಿದ್ದು. ನಾಳೆಯಿಂದ ನಾವುಗಳೇ ಅಡುಗೆ ಮಾಡ್ಕೋತೀವಿ, ನೀವು ಹೊರಡಿ. ಇವಳ ಈ ಹೆಂಗ್ಸ? ಯಾರು ಲಕ್ಕಿಯವರೇ ಇವರು? ಮನೆ ಕೆಲಸಕ್ಕೆ ಅಂತ ಅಮ್ಮ ಕರ್ಸಿದ್ರು ಗೀತಾ. ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಕೆಲಸದಿಂದ ಕಿತ್ತಾಕಿದ್ರು. ಆ ದ್ವೇಷಕ್ಕೆ ಹಿಂಗೆ ಮಾಡಿರ್ತಾಳೆ. ಮಗು ಇವ್ರ ಹತ್ರ ಇದೆ ಅಂತ ನಿಮ್ಮ ಅಭಿಮಾನಿ ಸಂಘದವರೇ ಮೇಡಮ್ ಇನ್ಫಾರ್ಮ್ ಮಾಡಿದ್ದು. ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ, ಇದನ್ನು ಯಾವತ್ತೂ ಮರೆಯಲ್ಲ. ಸರಿ, ನಾವು ಯಮ್ಮನ ವಿಚಾರಿಸ್ಕೊಳ್ತೀವಿ, ನೀವು ಮಗುನ ಕರ್ಕೊಂಡು ಮನೆಗೆ ಹೋಗಿ. ಸದ್ಯ ನಮ್ಮ ಜಾನಪುಟ್ಟಿ ಸಿಕ್ಬಿಟ್ಲಲ್ಲ, ಅದೇ ಸಂತೋಷ. ನಮ್ಮ ಜಾನು ಪುಟ್ಟಿ ಇಷ್ಟು ಬೇಗ ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕೆ ಸಿಗ್ಬಾರ್ದಿತ್ತೇನೋ? ನೋಡಿ ಮಾವ ಹೇಗೆ ಹೇಳ್ತಾರೆ, ನನ್ಗೇನು ಜಾನು ಬಗ್ಗೆ ಯೋಚನೆ ಇರಲ್ವಾ? ಅವಳು ಸಿಕ್ಕಿಲ್ಲ ಅಂತ ನನಗೆ ಎಷ್ಟು ಯೋಚನೆ ಆಗಿತ್ತು ಗೊತ್ತಾ? ಪೊಲೀಸವರು ಲಕ್ಕಿಗೆ ಫೋನ್ ಮಾಡಿದಾಗ ನನಗಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸದ್ಯ ಒಂದು ದೊಡ್ಡ ಕಂಟಕ ಮುಗೀತು ಬಿಡಿ. ಗೀತಾ, ಮಗುಗೆ ಏನಾದ್ರು ಕೊಟ್ಟಿದ್ಯಾ ಹೊಟ್ಟೆಗೆ? ಬರ್ತಾ ದಾರಿಲೇ ಬಾಟ್ಲಲ್ಲಿ ಹಾಲು ಕುಡಿಸಿದ್ದೀನಿ ಮಾವ. ಪಾಪ ಇವಾಗ ಸಮಾಧಾನ ಆಗಿದ್ದಾಳೆ. ಹತ್ತು ಮುಖ ಎಲ್ಲ ಕೆಂಪಗಾಗೋಗಿತ್ತು. ದೊಡ್ಡಪ್ಪ, ಪೊಲೀಸ್ ಸ್ಟೇಷನಲ್ಲಿ ಪುಟ್ಟಿನ ಹಾಗೆ ನೋಡಿ ಹೊಟ್ಟೆ ಉರಿದೋಯ್ತು. ಅಮ್ಮ, ಪುಟ್ಟಿ ಸಿಕ್ಬಿಟ್ಲು.
ಅಮ್ಮ, ಪುಟ್ಟಿನ ಯಾರು ಎತ್ಕೊಂಡು ಹೋಗಿದ್ದು ಅಂತ ನಿನಗೆ ಗೊತ್ತಾಗಬೇಕು. ಅಯ್ಯೋ, ಇವಳು ಸಿಕ್ಕಿರೋ ಸಂಭ್ರಮದಲ್ಲಿ ಮರ್ತೆ ಹೋಗಿತ್ತು. ಯಾರ ಕರ್ಕೊಂಡು ಹೋಗಿದ್ದು ನನ್ನ ಪುಟ್ಟಿನ? ಇದೆಲ್ಲ ಆಗಿದ್ದು ನಿನ್ನಿಂದ ಅಮ್ಮ. ಗೀತನ ಮೇಲೆ ಸಿಟ್ಗೋಸ್ಕರ ಕೆಲಸದವಳನ್ನ ಕರೆಸಿದ್ಯಲ್ಲ, ಅವಳೇ ಈ ಕೆಲಸ ಮಾಡಿದ್ದು. ಹೌದಾ? ಅಯ್ಯೋ, ಅವಳು ಹೋಗ್ಬೇಕಾದ್ರೆ ಹೇಳಿದ್ಲು ನಂಗೆ ದುಡ್ಡು ಕೊಡಲ್ವಾ, ನೋಡಿ ಏನು ಮಾಡ್ತೀನಿ ಅಂತ. ಅವನೇ ಕತ್ಕೊಂಡು ಹೋಗಿದ್ದಾಳಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಲಕ್ಕಿ ಅವರೇ, ಜೈಲ್ಗೆ ಹಾಕ್ಸ್ಬೇಕು. ಅವರು ಅಪರಾಧ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಅವ್ರು ಅಪರಾಧ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಲ್ವಾ, ಅದು ನಮ್ಮ ತಪ್ಪು. ಓ, ಎಚ್ಚರ ಆಗಾಗಲೇ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನು ಸ್ವಲ್ಪ ಹೊತ್ತು ಸುಧಾರಿಸ್ಕೋಬೋದಿತ್ತಲ್ವಾ? ಇಲ್ಲ ಡಾಕ್ಟರ್, ಈಗ ನನ್ನ ಮಗಳು ಸಿಕ್ಕಿದಾಳಲ್ಲ, ನನ್ನ ಮನೆಗೆ ಹೋಗಬೇಕು. ಸರಿ, ಇನ್ನು ಅರ್ಧ ಗಂಟೆ ಇದ್ದು ಆಮೇಲೆ ನೀವು ಮನೆಗೆ ಹೋಗ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಅಮ್ಮ, ಪುಟ್ಟಿನ ಕೊಡು, ಮಲಗಿಸ್ಲಿ. ಬೇಡ ಕಣ, ನಾನು ಮಲಗಿಸ್ತೀನಿ. ಸುಮತಿ, ಇನ್ನು ಮುಂದೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಜಾನುನ ಚೆನ್ನಾಗಿ ನೋಡ್ಕೋಬೇಕು. ಹೌದು ಬಾಬಾ, ಇನ್ಮೇಲೆ ಜೋಪಾನವಾಗಿ ನೋಡ್ಕೋಬೇಕು. ನನಗಂತೂ ಜೀವನೇ ಕೈಗೆ ಬಂದ್ಬಿಟ್ಟಿತ್ತು. ಸದ್ಯ ಪುಟ್ಟಿ ವಾಪಸ್ ಸಿಕ್ಕಿದ್ಲಲ್ಲ. ನೀನೇ ಹೀಗಂತ್ಯ, ಇನ್ ತಾಯಿ ನಾನು, ನಂಗೆ ಹೇಗಾಗಿರಬಾರ್ದು. ನೋಡಿದ್ಯಾ, ಹೇಗೋ ಗೀತನ್ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಹೆಲ್ಪ್ ಮಾಡಿದ್ರು, ಹಾಗಾಗಿ ಮಗುಗೆ ಸಿಕ್ತು. ಗೀತಾ, ನಿನ್ನ ಫ್ರೆಂಡ್ಸ್ಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಮಗುಗೆ ಹಾಲು ತೊಗೊಂಬರ್ತೀನಿ ರೀ. ಸುಮತಿ, ಬೆಳಗಿಂದ ಏನು ತಿಂದಿಲ್ಲ, ಏನಾದ್ರು ತಿನ್ನಮ್ಮ. ಏನು ಬೇಡ ಬಾಬಾ. ಹೌದಮ್ಮ, ಬೆಳಿಗ್ಗಿಂದ ನೀನು ಏನು ತಿಂದಿಲ್ಲ, ತಿನ್ಕೊಂಡು ಬಾ. ಅಶ್ವಿಲ್ಲ ಕಣೋ. ಚಿಕ್ಕಮ್ಮ, ಇವಾಗ ತಾನೇ ಹಾಸ್ಪಿಟಲಿಂದ ಬಂದಿದ್ದೀರಾ, ಏನಾದ್ರು ತಿನ್ನಿ, ಇಲ್ಲಾಂದ್ರೆ ಮತ್ತೆ ತಲೆ ಸುತ್ತ ಬಿದ್ದೋಗ್ತೀರಾ, ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ತಿನ್ನಿ. ನನ್ನ ಮಗಳು ಸಿಕ್ಕಿದಾಳಲ್ಲ, ಇನ್ನು ನನ್ಗೆ ಯಾವ ಹಸುವು ಇಲ್ಲ, ಸುಸ್ತು ಇಲ್ಲ. ಕೊಡಿ, ಒಳಗೆ ಹಾಲು ಕುಡಿಸ್ತೀನಿ. ತಗೋ, ಹಾಲು ಕುಡಿಸು.